50ನೇ ಪ್ರಶ್ನೆ. ಎ 1-5 ಮತ್ತು ಬಿ -4-5 ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಎಕ್ಸ್ ಅಕ್ಷದಿಂದ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ. ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಇಲ್ಲಿ 2 ಬಿಂದುವಿನ ನಿರ್ದೇಶಾಂಕಗಳನ್ನು ಕೊಟ್ಟಿದ್ದಾರೆ. 2 ಬಿಂದುಗಳ ನಿರ್ದೇಶಾಂಕಗಳು ಯಾವುದು? ಎನ ನಿರ್ದೇಶಾಂಕ 1-5, ಬಿನ ನಿರ್ದೇಶಾಂಕಗಳು -4, 5. ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಎಕ್ಸ್ ಅಕ್ಷದಿಂದ ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ? ಎಕ್ಸ್ ಅಕ್ಷದ ಮೇಲಿನ ಒಂದು ಬಿಂದುವಿನಿಂದ ಇದು ವಿಭಾಗಿಸಲ್ಪಡುತ್ತದೆ ಅಂತ ಅರ್ಥ. ಎಕ್ಸ್ ಅಕ್ಷದ ಮೇಲಿನ ಬಿಂದು ಯಾವ ರೂಪದಲ್ಲಿರುತ್ತೆ? x0 ರೂಪದಲ್ಲಿರುತ್ತೆ. ಎಕ್ಸ್ ಅಕ್ಷದ ಮೇಲಿನ ಬಿಂದು ಎಕ್ಸ್ ಅಕ್ಷದ ಬಿಂದು ಅದರ ನಿರ್ದೇಶಾಂಕ ಯಾವುದಿರುತ್ತೆ? x0 ರೂಪದಲ್ಲಿರುತ್ತೆ. ಮೊದಲನೇದಕ್ಕೆ ಬೆಲೆ ಇರುತ್ತೆ, y-ನ ಬೆಲೆ ಅಂದರೆ ಎರಡನೇ ಬೆಲೆ 0 ಆಗಿರುತ್ತೆ. ಈಗ ನಾವು ಏನನ್ನು ಕಂಡುಹಿಡಿಬೇಕು? ಇಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಬೇಕು. ನಿರ್ದೇಶಾಂಕಗಳನ್ನು ಕಂಡುಹಿಡಿದಂದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಬೇಕು ಮತ್ತು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತೆ ಅಂದರೆ m1:m2 (?) m1:m2 ಅನ್ನು ಕಂಡುಹಿಡಬೇಕು. ಅನುಪಾತವನ್ನು ಕಂಡುಹಿಡಬೇಕು. ನಾವಿಲ್ಲಿ ಭಾಗ ಪ್ರಮಾಣ ಸೂತ್ರವನ್ನು ಉಪಯೋಗಿಸಿಕೊಂಡು ಅನುಪಾತವನ್ನು ಕಂಡುಹಿಡಿಬೋದು ಮತ್ತು ನಂತರ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಬೋದು. ಈಗ ನಾವು ಇಲ್ಲಿ ಎನ ನಿರ್ದೇಶಾಂಕಗಳನ್ನು x1 y1, ಬಿನ ನಿರ್ದೇಶಾಂಕಗಳನ್ನು x2 y2 ಅಂತ ಬರೆಯೋಣ ಮತ್ತು ಭಾಗ ಪ್ರಮಾಣ ಸೂತ್ರವನ್ನು ಬರೆಯೋಣ. ನಾವು ಎಕ್ಸ್ ಅಕ್ಷದ ಮೇಲಿನ ಬಿಂದು ಅನ್ನೋದನ್ನು P(x0) ಅಂತ ಇಟ್ಕೊಳ್ಳೋಣ. ಇದು xy ಆಗಿರುತ್ತೆ. P(x0) ಅಂದರೆ xy ಆಗಿರುತ್ತೆ. P(xy) ಅಂತ ಬರ್ಕೊಳ್ಳೋಣ. P(xy) ಈಕ್ವಲ್ಸ್ ಭಾಗ ಪ್ರಮಾಣ ಸೂತ್ರವನ್ನು ಬರೆಯೋಣ. ಇಲ್ಲಿ P(xy) ಅಂತಂದರೆ P(x0) ಇದು. ಏನಾಗುತ್ತೆ ಭಾಗ ಪ್ರಮಾಣ ಸೂತ್ರ? m1x2 ಪ್ಲಸ್ m2x1 ಬೈ m1 ಪ್ಲಸ್ m2 ಹಾಗೆಯೇ m1y2 ಪ್ಲಸ್ m2y1 ಬೈ m1 ಪ್ಲಸ್ m2 ಈಕ್ವಲ್ಸ್ m1 ಹಾಗೆ ಬರೆಯೋಣ. ಗೊತ್ತಿಲ್ಲ ನಮಗೆ, ಆದರೆ ಇದನ್ನು ಬರಿಬೋದು. ಇದನ್ನು ಏನಂತ ಬರಿಬೋದು? x0 ಅಂತ ಬರಿಬೋದು. ಮೊದಲಿನ ನಿರ್ದೇಶಾಂಕ x, ಎರಡನೇ ನಿರ್ದೇಶಾಂಕ 0, x0 ಅಂತ ಬರಿಬೋದು. m1 ಕೊಟ್ಟಿಲ್ಲ ಅಂತಂದರೆ m1ನೇ ಬರಿಬೇಕು. m1x2 ಅಂತಂದರೆ m1 × -4 ಪ್ಲಸ್ಗೆ ಪ್ಲಸ್ ಬರೆಯೋಣ. m2x1 ಅಂದರೆ m2 × 1 ಬೈ m1 ಪ್ಲಸ್ m2. ಎರಡನೇದು m1y2, m1ಗೆ m1 ಬರೆಯೋಣ. y2 ಅಂತಂದರೆ ಏನಾಯಿತು? 5 ಪ್ಲಸ್ m2y1 ಅಂದರೆ m2 × -5. m2 ಬೆಲೆ ಗೊತ್ತಿಲ್ಲ, ಅದಕ್ಕೆ ನಾವು m2 ಅಂತಲೇ ಬರಿಬೋದು. ಬೈ m1 ಪ್ಲಸ್ m2. ಈಗ ಇಲ್ಲಿ ಮೊದಲನೇದು ಎಕ್ಸ್ಗೆ ಸಮ ಆಗಿರುತ್ತೆ, ಎರಡನೇದು 0ಕ್ಕೆ ಸಮ ಆಗಿರುತ್ತೆ. ಇಲ್ಲಿ ಎಕ್ಸ್ನ ಬೆಲೆ ಇದು ಮತ್ತು 0 ಮತ್ತು ಇದು ಈಕ್ವಲ್ ಆಗುತ್ತೆ. ಅಂದರೆ ಇಲ್ಲಿ ಇದರ ಬೆಲೆ 0, ಇದರ ಬೆಲೆ ಎಕ್ಸ್. ಈಗ ಇದು 0ವನ್ನು ಉಪಯೋಗಿಸ್ಬಿಟ್ರೆ ನಾವು ಇಲ್ಲಿ ನಮಗೆ ಅನುಪಾತ ಸಿಗತ್ತೆ. ಅದಕ್ಕೆ ಬರೆಯೋಣ m1 × 5 ಅಂದರೆ 5m1, m2 × -5 ಯಾವುದು ಈಕ್ವಲ್ಸ್ ಬರೆಯೋಣ ನಾವಿಲ್ಲಿ? 0 ಈಕ್ವಲ್ಸ್ ಬರೆದ್ಬಿಡೋಣ. 0 ಈಕ್ವಲ್ಸ್ 5m1 -5m2 ಆಗುತ್ತೆ. -5m2
ಬೈ m1 ಪ್ಲಸ್ m2. ಈಗ 0 ಇಂಟು m1 ಪ್ಲಸ್ m2 ಅಂತಂದರೆ 0 ಆಗುತ್ತೆ. ಏನಾಯಿತು? 0 ಆಯ್ತು. ಇದು ಈಕ್ವಲ್ಸ್, ಬೇಕಾದರೆ ನೀವು ಇನ್ನೊಂದು ಸ್ಟೆಪ್ಪಲ್ಲಿ ಬರೀಬೋದು. ಏನಂತ? 0 ಇಂಟು m1 ಪ್ಲಸ್ m2 ಈಕ್ವಲ್ಸ್ 5m1 ಮೈನಸ್ 5m2. ಇದು 0 ಆಯಿತು. 0 ಈಕ್ವಲ್ಸ್ 5m1 ಮೈನಸ್ 5m2 ಆಯಿತು. ಈಗ ನಾವು ಮೈನಸ್ 5m2 ಅನ್ನು 0 ಪಕ್ಕ ತರೋಣ. 0 ಪ್ಲಸ್ 5m2 ಈಕ್ವಲ್ಸ್ ಏನಾಯಿತು? 5m1 ಆಯಿತು. ಅಂದರೆ ಏನಾಯಿತು? 5m2 ಈಕ್ವಲ್ಸ್ 5m1. ಇಲ್ಲಿ 0ವನ್ನು ಬಿಡ್ಬೋದು. 5 5 ಕ್ಯಾನ್ಸಲ್ ಆಗಿ ಏನು ಬಂತು? ನಮಗೆ m1 ಈಕ್ವಲ್ಸ್ m2 ಬಂತು. ಏನು ಬಂತು? m1 ಈಕ್ವಲ್ಸ್ m2 ಬಂತು. ಈ m2ವನ್ನು ರೇಷಿಯೋ ಥರ ಬರೆದ್ರೆ ಏನಾಗುತ್ತೆ? m1/m2 ಈಸ್ ಈಕ್ವಲ್ಸ್ ಟು ಇನ್ನೇನು ಉಳ್ಕೊಂಡಿದೆ? 1. m1/m2 ಈಸ್ ಈಕ್ವಲ್ಸ್ ಟು 1 ಆಗುತ್ತೆ. 1/1 ಆಗುತ್ತೆ. ಅನುಪಾತ ಏನಾಯಿತು? m1:m2 ಈಸ್ ಈಕ್ವಲ್ಸ್ ಟು 1:1 ಆಯಿತು. m1:m2 ಈಸ್ ಈಕ್ವಲ್ಸ್ ಟು 1:1 ಆಯಿತು. ಎಕ್ಸ್ ಈಕ್ವಲ್ಸ್ ಏನು ಬರ್ಕೊಳ್ಳೋಣ? m1 ಇಂಟು -4 ಪ್ಲಸ್ m2 ಇಂಟು 1 ಬೈ m1 ಪ್ಲಸ್ m2. m1 ಇಂಟು -4 ಪ್ಲಸ್ m2 ಇಂಟು 1 ಪ್ಲಸ್ m1 ಪ್ಲಸ್ m2. ಇಲ್ಲಿ ಅನುಪಾತ m1ಗೆ 1 ಹಾಕೋಣ, m2ಗೆ 1 ಹಾಕೋಣ. m1 ಮತ್ತು m2 ಒಳಗೆ 1 ಹಾಕೋಣ, ಬರ್ಕೊಳ್ಳೋಣ. ಇಲ್ಲಿ ಎಕ್ಸ್ ಈಕ್ವಲ್ಸ್ m1 ಅಂದರೆ 1 ಇಂಟು -4 ಆಯಿತು. m2 ಅಂದರೂ ಕೂಡ 1 ಇಂಟು 1 ಆಯಿತು. ಬೈ m1 ಪ್ಲಸ್ m2 ಅಂತಂದರೆ 1 ಪ್ಲಸ್ 1 ಆಯಿತು. ಎಕ್ಸ್ ಈಕ್ವಲ್ಸ್ ಏನಾಯಿತು? 1 ಇಂಟು -4 ಅಂದರೆ -4 ಪ್ಲಸ್ 1 ಇಂಟು 1 ಬೈ 1 ಪ್ಲಸ್ 1 2. ಎಕ್ಸ್ ಈಕ್ವಲ್ಸ್ -4 ಪ್ಲಸ್ 1 ಅಂದರೆ ಇಲ್ಲಿ ಕಳಿಬೇಕು. 4ಅಲ್ಲಿ 1ಅನ್ನು ಕಳೆದ್ರೆ 3 ಆಯಿತು. ಚಿಹ್ನೆ ಯಾವ್ದು ಬರುತ್ತೆ? ದೊಡ್ಡ ಸಂಖ್ಯೆ -4 ಇದೆ. ಇಲ್ಲಿ 4ಗೆ ಮೈನಸ್ ಚಿಹ್ನೆ ಇದೆ. 4 ಇದು ದೊಡ್ಡ ಸಂಖ್ಯೆ, ಅದಕ್ಕೆ -3/2 ಆಗುತ್ತೆ. ಇಲ್ಲಿ ಎಕ್ಸ್ನ ಬೆಲೆ ನಮಗೆ ಸಿಕ್ತು. ಅಂದರೆ x0, ಎಕ್ಸ್ ಮತ್ತು 0. ಇಲ್ಲಿ ಏನಾಯಿತು? ಎಕ್ಸ್ ಜಾಗದಲ್ಲಿ -3/2 ಮತ್ತು 0. ಅಂದರೆ ಇಲ್ಲಿ ಪ್ರಶ್ನೆಗೆ ಸರಿಯಾಗಿ ಏನು ಬರೀಬೇಕು ನಾವು? ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕ ಬರೆಯೋಣ. ಅದನ್ನು ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕ -3/2 0. -3/2 0 ಆಗುತ್ತೆ.